ಯಾಕ ಇತ್ತ ಬರ್ತಾ ಇದ್ದಾಳೆ. ಇವಳು ಮಕ್ಕ ನೋಡೋಕ್ಕಾಗಲ್ಲ ನನ್ನ ಕೈಲಿ. ಯಾಕಮ್ಮ ಡಯಮ್ಮ ಆ ಕಡೆಗೆ ತಿರ್ಕಂತೀಯ? ನಾನು ನೋಡಿ ನಿನಗೆ ಸಹಿಸ್ಕೊಂಬಕ್ಕೆ ಆಗ್ತಾ ಇಲ್ವಾ? ಹಾಂ, ಆ ಗಿರ್ಜಿಂಬೆಗೂ ನಿನಗೂ ಸರಿಯಾಗಿ ಹೇಳ್ಬೇಕಂತಲೇ ಬಂದಿದ್ದೀನಿ. ಆ ಗಿರ್ಜಿಂಬೆಂಗೂ ಸರಿಯಾಗಿ ಹೇಳಿ ಬಂದಿದ್ದೀನಿ. ಮರ್ಯಾದೆ ಕೊಟ್ಟು ಮಾತಾಡು. ಗಿರ್ಜಿಂಬೆ ಅಂತ ಮಾತಾಡ್ತೀಯ? ನಿನ್ನ ವಯಸ್ಸಲ್ಲಿ ಅವಳ ವಯಸ್ಸಲ್ಲಿ ಏನು ಹಂಗೆ ಮಾತಾಡ್ತಾ ಇದೆಯಾ? ಸರಿಯಾಗಿ ಮಾತಾಡೇ ಬೇವರ್ಸಿ. ಏನಿಲ್ಲ, ಕಪ್ಪಳ ಕೊಡೋದು ಬಿಟ್ಟಿದ್ದೀನಿ ಅಂದರೆ ಕಪ್ಪಳ ಊದ್ಕೊಬಿಡ್ಬೇಕು. ಏನು ಹೆಂಗೆ ಮಾತಾಡ್ತೀಯಾ? ಹಂಗೆ ಮತ್ತೆ ಮಾತಾಡೋದು. ನಾನು ಅವ್ರಿಗೆ ಮರ್ಯಾದೆ ಕೊಡೋ ಅಂಥದ್ದೇನಿಲ್ಲ, ಎಲ್ಲ ಅವರಿಂದಲೇ ಹಂಗೆ ಆಗಿದ್ದು. ಇವತ್ತು ನಾನು ಇಷ್ಟಪಟ್ಟಿರೋ ಅಂಥ ಹುಡುಗನಿಗೆ ಕೊಟ್ಟು ನೀವು ಮದುವೆ ಮಾಡ್ತಿದ್ರಿ. ಇದೆಲ್ಲ ಕೆಡ್ಸ್ಕಲ್ಲ ಹಾಕಿದ್ದೆ ಗಿರ್ಜಿಂಬೆ. ಏಯ್ ಮುಚ್ಚ ಬಾಯಿ. ಅವಳಲ್ಲ, ಅವಳೇನು ಹೇಳಿಲ್ಲ ಏನಿಲ್ಲ. ಬಂದು ಏನೋ ಕೇಳಿದ್ಲು, ನಮ್ಮ ಮಗ್ಗೆ ಕೊಡ್ರಿ ಅಂತ. ನಾವು ಕೊಡೋಣ ಅಂತಿದ್ವಿ, ನೀನು ಆಗಲ್ಲ ಅಂತ ಹೇಳಿ ಅವ್ನು ಯಾವನ್ನ ಹಾಕಿ ನಿಂತ ಹೋಗಿದ್ಯಾ? ನಾವು ಅಲ್ಲೇ ನಿನ್ನ ಮರ್ತ್ಕೊಂಡಿದ್ದಿ ತಾಯಿ. ನೀನು ಸವಾಸ್ಬೇಡ. ನಿನ್ನಾಲೆ ಮರ್ತು ನಾವಾತು ನಮ್ಮ ಕೆಲಸ ಆಯ್ತು ಅಮ್ಮಂಗೆ ನಮ್ಮ ಪಾಡಿಗೆ ನಾವು ಒಯ್ದೀವಿ. ನೀನು ಇಲ್ಲಿ ಮಾತಾಡಬೇಡ, ಹೋಗು. ನೀನಾಯ್ತು ನಿನ್ನ ಕೆಲಸ ಆಯಿತು ಅಂತ ನೋಡ್ಕೊಂಡು ಸೆನಕಿರು ನೋಡ್ಕೊಂತಾರೆ. ಸೆನಕ್ ನೋಡ್ಕೊಂಡು ಸೆನಕಿರು ಹೋಗಿಲ್ಲ ನಮ್ಮ ತಾಗೆ. ನೀನು ಮಾತಾಡಕ್ಕೆ ಬರಬೇಡ. ನೀನು ನೋಡಿ ಹೇಳಿರ್ತೀನಿ. ಅಲ್ಲ, ನೀವು ಏನು ಅಂದ್ಕೊಂಡಿದ್ದೀರಾ? ಮದುವೆ ಆಗಿದ್ದಾಳೆ, ಹೋಗಿ ಹೆಂಗೈದಾಳೋ ಏನೋ ಚೆನ್ನಾಗಿ ನೋಡ್ಕೊಂಬಲ್ಲ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಾ. ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋಗಕ್ಕೆ ಬಂದಿದ್ದೀನಿ. ನಮ್ಮ ಅತ್ತೆ ಹೇಳೋಳು, ಊಟ ಮಾಡಿರೋ ತಟ್ಟೆ ತೊಳಸಲ್ಲ ನನ್ನ ಹತ್ರ. ಬಿಸ್ಲಿಗೆ ಹೋಗ್ಬಿಡಮ್ಮ, ನಿಮ್ಮ ಮಕ್ಕ ಬ್ಲಾಕ್ ಆಗುತ್ತೆ ಅಂತೈತೆ. ನಮ್ಮ ಅತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ, ನನ್ನ ತಲೆ ಬಾಸುತ್ತೆ. ಎಲ್ಲೋಡು ಟೈಮಿಗೆ ಸರಿಯಾಗಿ ತಿಂಡಿ ಅಡುಗೆ ಎಲ್ಲ ರೆಡಿ ಮಾಡಿ ನನಗೆ ಕೊಡ್ತಾರೆ. ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ ಅಂದ್ರೆ ನಮ್ಮ ಅತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ. ನಮ್ಮ ಅತ್ತೆ ನೋಡ್ಕೊಂಬತ್ತಲ್ಲ, ಅದ್ರಾಗ ಒಂದು ದಿವಸನೂ ನೀನು ನನ್ನ ಹಂಗೆ ನೋಡ್ಕೊಂಡಿಲ್ಲ ಕಣಮ್ಮ. ಮಗಳು ಅಂತ ಪ್ರೀತಿ ಕೊಟ್ಟು ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ ನಮ್ಮ ಅತ್ತೆ. ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡೈತೆ. ಇವಾಗ ಏನಾಯ್ತು, ಹೋಗು ಸೆನಕಿರಾಗ ಹೋಗಿ. ಯಾರು ಬೇಡ ಅಂದರೆ ಏನು, ಯಾರನ್ನ ಇಲ್ಲಿ ಕೇಳಿರೆ ಬಾರಮ್ಮ ನೀನು ಹೇಳು ಅಂತ ಹೇಳಿ ಹೋಗಾಗಿದೆಯಲ್ಲ. ಸೆನಕಿರು ಸುಮ್ಮನೆ ಮಾತಾಡಬೇಡ. ನಿಮ್ಮ ಅಪ್ಪ ಇದ್ದಾಗ ಬಂದು ಮಾತಾಡ್ಬೇಕಾಯ್ತು, ನಂತಾಗಲ್ಲ. ನಿಮ್ಮ ಅಪ್ಪ ಇಲ್ಲ ಸಮಯ ನೋಡ್ಕೊಂಡು ಬಂದು ಮಾತಾಡ್ತಾಳೆ. ಯಾಕಂದ್ರೆ ಅವ್ರ ಅಪ್ಪ ಇದ್ದಾಗ ಮಾತಾಡೋಕೆ ಮಾಕಿಲ್ಲ, ಇವಾಗ ಮಾತಾಡ್ತಾಳೆ. ಹೋಗಿ ನಿನ್ನ ನನಗೆಲ್ಲ ಗೊತ್ತೈತೆ, ನಿನ್ನ ಬಂಡವಾಳ ಎಲ್ಲನ. ಹೋಗಿ ಅದು ಹೇಳ್ತೀನಿ, ಹಿಂಗೆ ಇರ್ತೀಯ, ನಾನು ನೋಡ್ತೀನಿ. ಚೆನ್ನಾಗಿರೋಕ್ತಾಯಿ, ಚೆನ್ನಾಗಿರೋದೇ ಬೇಕಾಯ್ತು. ಯಾರನ್ನೋದು ಚೆನ್ನಾಗಿರ್ಲಿಲ್ಲ. ಈಗ ನಾವು ಯಾರಿಗಾನೇ ಆಗಲಿ, ನಮ್ಮ ಶತ್ರುಗಳಿಗೆ ಆಗಲಿ, ನಾವು ಕೆಟ್ಟದ್ದು ಬಯಸಲ್ಲ, ಒಳ್ಳೇದೇ ಬಯಸಲ್ಲ. ಚೆನ್ನಾಗಿದ್ರೆ ಸಾಕು ಅಂತಲೇ ಬಯಸೋದು. ಹೋಗು, ಚೆನ್ನಾಗಿರಲಿ ಅಂತಲೇ ಬಯಸೋದು. ಹೋಗು, ದೇವ್ರು ಅವಾಗ ನಮಗೆ ಚೆನ್ನಾಗಿ ಒಳ್ಳೇದು ಮಾಡ್ತಾನೆ. ಹೋಗು, ನಾವೆಲ್ಲನ ನನಗೆ ಒಳ್ಳೆ ಹೆಣ್ಣು ತಂದು ಮದುವೆ ಮಾಡಿ ನಮಗೆಲ್ಲ ಇಕ್ಕೆ ಮತ್ತು ಗೊತ್ತೈತಿ, ತಂದು ಮದುವೆ ಮಾಡ್ತೀವಿ. ನಮಗೆ ಗೊತ್ತೈತಿ ನಮ್ಮ ಗಿರ್ಜಿಮೆ ಮಗನಿಗೆ ಎಲ್ಲಿ ಹೆಣ್ಣು ತರಬೇಕು ಏನು ಎಲ್ಲ ನಮಗೆಲ್ಲ ಗೊತ್ತೈತಿ. ನಾವೆಲ್ಲ ಮಾಡ್ಕೊಂತೀವಿ, ನಮಗೆ ಗೊತ್ತೈತಿ. ಹೋಗು, ನಾನು ಹೇಳ್ತೀನಲ್ಲ, ಅವನಿಗಂತೂ ಹೆಣ್ಣು ಸಿಗಲ್ಲ, ಈ ಜನ್ಮದಲ್ಲಿ ಹೆಣ್ಣು ಸಿಗಲ್ಲ ಅಂಥವ್ರಿಗೆ ಮಾತ್ರನ. ಅದು ಬಂದ್ರೂ ಅವಳೇನು ನೆಟ್ಟಿಗೆ 2 ದಿನ ಕಾಪುರ ಮಾಡಲ್ಲ ನೋಡಿ, ಹೇಳಿರ್ತೀನಿ. ಆ ಗಿರ್ಜಿಂಬೆ ಹತ್ರ ಯಾರಾದರೂ ಇರ್ತಾರೆ? ಅಯ್ಯೋ, ಅವಳ್ಕೊಂದು ಕಂಬನಾಗಿದ್ರು ಸುತ್ತರಿಸಿ ಮುದ್ದೆ ಇಕ್ಕಂತವಳು ಅವಳು. ಕೆಲಸ 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 ಯಾವಾಗ 24 ಗಂಟೆ ಕೆಲಸ ಅಂತಿರ್ತಾಳೆ. ಕಂಜೂಸು ಏನೇನು. ಯಪ್ಪ ನಮ್ಮ ಅತ್ತೆ ಬಾ, ನನಗೆ ಬೇಕ್ರಿ ತಿಂಡಿ ಎಷ್ಟು ತಂದೈತೆ ತಿಂಬಕ್ಕೆ ನೋಡು. ಮಗುಗೇನೆ ಅವಳು ಏನೇನೂ ಕೊಡಿಸ್ತಿಲ್ದಾಳ ಅವಳು. ಮಗುಗೆ ಬರೀ 2 ಜೊತೆ ಬಟ್ಟೆ. ಒಟ್ಟಿಗಿಕ್ತೆ ಬಟ್ಟೆ ಏನಕ್ಕೆ ಅಂತ ಅವ್ನು ಬರೀ ಇಕ್ಕಂಡವೇ ಅಂತಾನೆ. ನಮ್ಮ ಅತ್ತೆ ಬಾ ನೋಡು, 2 ಜೊತೆ ಡ್ರೆಸ್ ಕೊಡ್ಸೈತೆ, ಎಲ್ಲ ಎಷ್ಟೊಂದು ಕೊಡ್ಸೈತೆ. ಅವಳಾಗಿದ್ರೆ ಏನಿಲ್ಲ, ಹಂಗೆ ಕೊಡ್ಸೋಕೆ ಆಗ್ತಿರ್ಲಿಲ್ಲ ಅವಳ ಕೈಲಿ. ನೀನು ತಾಂಡಾಳು ಇಕ್ಕೊಂಡಾಳು ಸುಮ್ಮನೆ ಇಕ್ಕೇಬೇಕು. ಇಲ್ಲೇನೇ ನೀನು ಮಾತಾಡ್ತೀಯ? ಅವ್ರ ಇಷ್ಟ. ಅವ್ರ ಬಟ್ಟೆ ತಾಮೋದಾಗಲಿ, ಅವ್ರ ದುಡ್ಡು ಕಾಸು ಇಕ್ಕೆಂಬೋದಾಗಲಿ ಅವ್ರವ್ರ ಇಷ್ಟ. ನೀನು ಅವೆಲ್ಲ ನೀನು ಮಾತಾಡಬೇಡ. ಅವಳನ್ನ ಯಾಕೆ ಅಂಬೋದು ನೀನು? ಅವಳು ಇದ್ರಾಗೆ ಅವಳೇನೇನು ಮಾತಾಡಿಲ್ಲ ಪಾಪ. ಅವಳು ನಮ್ಮ ತಳಿಯವಳು. ಅವಳಿಂದಲೇ ಅಂತ ಅವಳೇನೇ ಮಾಡಿ ಅವಳೆ ನಿನಗೆ? ಏನೇ ಅವಳೇನೇ ಮಾಡಿ ಅವಳು ನಂಬ್ತಾ ಇದೆಯಲ್ಲ ನೀನು? ಅವಳ ಬಗ್ಗೆ ಸುಮ್ಮನೆ ಗೊತ್ತಿಲ್ದಲೆ ಮಾತಾಡಿದಿ ಅಂದ್ರೆ ಸರಿ ಹೋಗೋದಿಲ್ಲ. ಸುಮ್ಮನೆ ಮಾತಾಡ್ತಾಳೆ ಬಾಯಿಗೆ ಬಂದಂಗೆ. ಎಷ್ಟೋ ಸಾತ್ರ ಸಿಕ್ಕವ್ರೆ ಅಂತ ತೆಗ್ದೆಲ್ಟ್ ಕೊಟ್ಟರೆ ಗೊತ್ತಾಗುತ್ತೋ. ನೆನ್ನೆಸ್ಲು ಹಂಗೆ ಅಂದು ಬರೋಕೆ ಹೋಗ್ಯಾಳ ಅವಳನ್ನ. ಅವಳನ್ನ ಏನಾನ ಅಂದಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ, ಹೇಳಿರ್ತೀನಿ ನೋಡಿ. ಮಗಳಿಗೆ ನಾನು ಹೆಚ್ಚು ಅವರೇ ಆದರು. ಅವ್ರ ಮಾತು ಕೇಳು ನೀನು. ನಮ್ಮ ತಾಗೆ ಚೆನ್ನಾಗಿರ್ಕೊಂಡು ಹೋಗ್ತೀನಿ ಮಗಳು ಅಳಿಯ ಅಂತೇಳಿ ಕರ್ಕೊಂಬಂದು ಚೆನ್ನಾಗಿದ್ರೆ ಒಂದು ಹೋಯ್ತು. ನಾನು ಬಿಟ್ಟರೆ ನಿಮ್ಮನ್ನು ಯಾರೂ ನೋಡಲ್ಲ. ಯಾಕಂದರೆ ಇವತ್ತು ಇವ್ರಿಗಾದ್ರೆ ವೀಣಾಕರ ಅಪ್ಪ ಅಮ್ಮಗಾದರೆ ಇನ್ನೊಬ್ಳು ಮಗಳು ಇದ್ದಾಳೆ ಅನ್ಬೋದು. ನಿಮಗೆ ಯಾರೂ ಇಲ್ಲ, ನಾನು ಒಬ್ಬಳೇ ಮಗಳು. ನನ್ನೇ ಕರ್ಕೊಂಡು ಹೋಗ್ಬೇಕು ನೀನು. ಕಷ್ಟ ಕಾಲದಾಗ ನಾವೇ ನೋಡೋದು, ಬೇರೆ ಯಾರೂ ನೋಡಲ್ಲ. ನಾನು ಬಿಟ್ಟರೆ ಯಾರೂ ನೋಡಲ್ಲ ಕಷ್ಟ ಕಾಲದಾಗ ನೀನು. ನಮ್ಮನ್ನೇ ಕರ್ಕೊಂಡು ಹೋಗ್ಬೇಕು ನೀನು. ಬಾಯಿ ಮುಚ್ಕೊಂಡು ಹೋಗ್ಬೇಕು. ನಾನು ನೀನು ಮಾತಾಡ್ಸಿದ್ನೆ. ಇಲ್ಲಿ ಎಲ್ಲರ ತಗೋ ನೀನು ಬಿಲ್ಡಪ್ ಕೊಡೋಕೆ ಬಂದರೆ ಸರಿಯಾಗಲ್ಲ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಹೋಗ್ಬೇಕಣಿ. ನೀನು ಇಲ್ಲಿ ಎಂಟ್ರಿ ಇಲ್ಲ ನೀನು. ಇಲ್ಲಿ ಬಂದು ಮಾತಾಡೋದು ಯಾಕದು ಇದು ಮಾತಾಡಿದರೆ ನಾವೇನು ತಲೆ ಕೆಡಿಸ್ಕೊಂಡಿಲ್ವಲ್ಲ. ಅದಕ್ಕೆ ಇವಾಗ ನಮ್ಮ ತಕ್ಕೆ ಹೇಳಕ್ಕೆ ಬಂದವಳೆ. ಸೆನಕ್ಕಿರೋಗೆ ನಾವು ಸೆನಕ್ಕಿಲ್ಲ, ನಾವು ಸೆನಕ್ ಮಾಡಿಕ್ಕಿಲ್ಲ. ಅವಳೆಲ್ಲ ಸೆನಕ್ ಮಾಡಿಕ್ತಾಳೆ ಉಂಟ್ಕೊಂಡು. ಎಲ್ಲ ನಿಮ್ಮ ಅತ್ತೆ ಸೆನಕ್ ನೋಡ್ಕೊಂತಾಳೆ. ಹೋಗು ಸೆನಕ್ ನೋಡ್ಕೊಂಬರ್ತಾಗೆ ಸೆನಕ್ಕಿರಮ್ಮ. ನಾವು ಸೆನಕ್ ನೋಡ್ಕೊಂಡಿಲ್ಲ ನಿನ್ನ. ಈಗ ನಾವು ಅಂತಾರೇನಿ. ಈಗ ನೀನು ಒಳ್ಳೆ ಮನೆ ಸಿಕ್ಕಿದ್ಯಾ, ಸೆನಕ್ ನಿಮ್ಮಮ್ಮ ತಾಯಿಗಿನ ಹೆಚ್ಚಾಗಿ ನೋಡ್ಕೊಂಬ ಅಂತ ಅತ್ತೆ ಸಿಕ್ಕಿದ್ಮೇಲೆ ಸೆನಕ್ಕಿರಮ್ಮ ಯಾರು ಬೇಡ ಅಂದ್ರೆ ಹೇಳು. ಹೋಗಿ ಸೆನಕ್ಕಿರೋದು ಏನಿಲ್ಲ. ಮಾತಾಡಕ್ಕೆ ಬತ್ತೀಯಾ, ಹೇಳಕ್ಕೆ ಬತ್ತೀಯ? ಇವಳು ಏನಾನ ಇನ್ನೊಂದ್ಸತಿ ಮಾತಾಡಿದಾಳಂದ್ರೆ ಹೇಳೆ ಕಂಪ್ಲೇಂಟ್ ಕೊಡ್ತೀನಿ. ಹೋಗಿ
ನೆಟ್ಟಗ ಇರೋದಾದ್ರೆ ಇರಲಿ, ಇಲ್ಲೇನು ಆಗ್ಲಲ್ಲ ನನ್ನ ತಕೋ ಹಂಗೆ ಕಣೆ ಮಾತಾಡಕ್ಕೆ ಬಂದವಳೆ. ನೀನು ಹಂಗೆ ನೋಡ್ಕೊಂತಿದ್ದೆ, ನೀನು ನಮ್ಮ ಅತ್ತೆ ಹಂಗೆ ನೋಡ್ಕೊಂತಿದ್ದೆ ಅಂತ ಹೇಳಕ್ಕೆ ಬಂದವಳೆ. ಏಯ್ ಇಲ್ಲೇನೇ ನೀನು ಬಂದು ಆಗ್ಲಲ್ಲ ನೀನು ಮಾತಾಡೋದು? ಹಾಂ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ತಗಾಗಲಿ ಯಾರ ತಗಾನ ನಮ್ಮ ಅಣ್ಣ ಎರ್ತಾಗ ನಮ್ಮ ಅತ್ತಿಗೆ ಎರ್ತಾಗ ಮಾತಾಡಿದ್ಯಾ ಅಂದ್ರೆ ಅಲ್ಲಿ ಉದುರಿಸ್ಬಿಡ್ತೀನಿ ಲವಡಿ ಮುಂಡೆ. ಏನೋ ತಿಳ್ಕೊಬಿಟ್ಟಿದೀಯಾ? ಓ ನಿಂದಲೇ ಕಣೆ ಆಗಿರೋದು ಎಲ್ಲನ, ನಿನ್ನಿಂದಲೇನೆ. ನೀನೊಂಥರ ಶಕುನಿ ಇದ್ದಂಗೆ ಎಲ್ಲರ ತಗ ಒಳ್ಳೆಳಾಗಕ್ಕೆ ಹೋಗ್ತೀಯ, ಇಲ್ಲ ತಂದಿಕ್ತೀಯ ಕಣೆ ನೀನು ಒಳ್ಳೆಳಲ್ಲ. ನಮ್ಮ ಸುದ್ದಿಗೆ ಬಂದಿದ್ದೀಯ ಅಂತ ಬಡ್ದು ಬಿಡ್ತೀನಿ. ಓ ನಾನು ನೋಡೋವಷ್ಟು ನೋಡ್ತಾ ಇದ್ದೀನಿ, ಬಾರೆ ಹೋಗೋಣ ಸ್ಟೇಷನಿಗೆ ತಕ್ಕ ಹೋಗ್ತೀನಿ, ಬಾರೆ ಹೇಳ್ಕೊಂಡು ಹೋಗ್ತೀನಿ ಬಾರೆ. ಓ ಏನು ಅತಿ ಮಾಡ್ತಾ ಇದೀಯಾ? ಇನ್ನೊಂದ್ಸತಿ ಯಾರು ನಮ್ಮನ್ನು ಮಾತಾಡ್ಸಲ್ಲ ನಿಗಳೇ, ನಾನೇನು ಕಂಪ್ಲೇಂಟ್ ಕೊಟ್ಟು ಒಳಕ್ಕೆ ಹಾಕಿಸ್ಲಿಲ್ಲ ಅಂದರೆ ಕೇಳಿ ಇವಳನ್ನ. ನಾನು ಕಂಡಿದ್ದೀನಿ ಪೊಲೀಸ್ನನ್ನ. ಒಯ್ಬೇಡ ಅಂದ್ರೆ ಬಿಡಲ್ಲ ಕಣೆ. ಮತ್ತೆ ಯಾಕೆ ಬರೋದಿಲ್ಲ ನಮ್ಮ ಸುದ್ದಿಗೆ, ನಮ್ಮ ಅಣ್ಣನ ಸುದ್ದಿಗಾಗಲಿ ನಮ್ಮ ಅತ್ತಿಗೆ ಸುದ್ದಿಗಾಗಲಿ ಬಂದಿದ್ದೀಯ ಅಂದ್ರೆ ಸರಿ ಹೋಗೋದಿಲ್ಲ. ಓಸಾರ ಸೇರ್ಕೊಂಡು ಸರಿಯಾಗಿ ಜಾಡಿಸ್ಬಿಡ್ತೀವಿ. ನಮ್ಮ ಅತ್ತೆನೂ ಹಂಗೆ ಮಾತಾಡ್ತಾಳಕ್ಕ. ಓ ಯಾವ ಅತ್ತೆನ ಹೆಂಗೆ ಬಾಯಿಗೆ ಬಂದಂಗೆ ಬೈತಾಳೆ. ನಮ್ಮ ಅಂತಕ್ಕೆ ಬಂದ್ರೂ ಹಂಗೇನೆ. ಚಿಕ್ಕಪ್ಪ ಅಮ್ಮ ಒಂದು ಸ್ವಲ್ಪ ಮರ್ಯಾದೆ ಕೊಡ್ದಂಗೆ ಹೆಂಗೆ ಮಾತಾಡ್ತಾಳೆ. ಎಲ್ಲರ ಜೀವನ ಹಾಳು ಮಾಡಿ ಇವಾಗ ಚೆನ್ನಾಗಿದ್ದೀವಿ ಅಮ್ಮಂಗೆ ತೋರಿಸ್ಕೊಂತಾರೆ. ಅಂಥ ಜನ ಇಂಥ ಜನ ಅಂತ ಮಾತಾಡ್ತಾಳೆ. ಇವಳಿಗೆ ಏನು ಬೇಕು? ಹೋಗಿದ್ದಾಳೆ, ಮದುವೆ ಆಗಳೆ, ತೆಪ್ಪನಿರಬೇಕು. ಓಸಾರ ಸೇರ್ಕೊಂಡು ಸರಿಯಾಗಿ ಜಾಡ್ಸಿದೀವಿ ಅಂದ್ರೆ ಇಲ್ಲಿ ನಮ್ಮ ಸುದ್ದಿಗೆ ಬರಬಾರ್ದು ನೋಡು. ದೇವಿ ಎಂಬಳೆ ಹೋಗು, ನೀನು ಕಟ್ಕೊಂಡಿರತ್ತಾಗ ನೆಟ್ಟ ಕಾಪ್ರ ಮಾಡಿದ್ರೆ ಅದು ಹೆಂಗ್ಸು. ಬಿಟ್ಟು ಬಂದು ಇಲ್ಲಿ ನಮ್ಮ ಚಿಕ್ಕಪ್ಪನಂತಾಗೆ ಚೆನ್ನಾಗಿರೋದಲ್ಲ ನೀನು. ಎಲ್ಲ ನನಗೆ ಗೊತ್ತೈತಿ. ಅವನೇ ಚಿಕ್ಕಪ್ಪ ಯಾವನೇ ಹೋಗಿ ಇನ್ನೊಂದ್ಸತಿ ಬಾಯಕ್ಕೆ ಚಿಕ್ಕಪ್ಪ ಅಂದಿದ್ದೀಯ ಅಂದ್ರೆ ಏನಿಲ್ಲ ನೋಡು. ಓ ಚಿಕ್ಕಪ್ಪ ಅಂತೆ ಚಿಕ್ಕಪ್ಪ, ಈಗ ಚಿಕ್ಕಪ್ಪ ಅಂತಾಳೆ. ಚಿಕ್ಕಪ್ಪ ಪಕ್ಕ ಯಾರನ್ನೂ ಅನ್ಬೇಡ, ನೀನು ದಡಪ್ಪಯ್ಯನೂ ಅನ್ಬೇಡ, ಚಿಕ್ಕಪ್ಪನೂ ಅನ್ಬೇಡ. ನೋಡಿ ನಿಂದೇನಾಯ್ತು ನೀನು ನೋಡ್ಕೊಂಡು ನೀನು ವಶಕ್ಕೆ ಹೋಗ್ತಾ ಇರ್ಬೇಕು. ಓ ಇಲ್ಲಿ ಮಾತಾಡಕ್ಕೆ ಬತ್ತೀಯ ನಮ್ಮ ಸುದ್ದಿಗೆ ಏನೋ ಬಂದು ಇನ್ನೊಂದ್ಸತಿ ಕಂಪ್ಲೇಂಟೇ ಕೊಟ್ಟು ಒಳಗೆ ಹಾಕ್ಸತ್ ಕಣೆ ನಿನ್ನ. ನಾವಂತೂ ಬಿಡಲ್ಲ ನಿನ್ನ. ಯಾಕೆ ಜಿಮ್ಮೆ ಏನಾಯ್ತು ಇವಳ್ದು? ಯಾಕೆ ಅತಿ ಆಗ್ತಾಯಿತ್ತು ದಿನನ? ಚೆನ್ನಾಗಿರೋ ಮನೆಗೆ ಸಿಕ್ಕಿದ್ರೆ ಚೆನ್ನಾಗಿರ್ಬೇಕು. ಇವಳು ಏನು ಹೇಳ್ಬೇಕಿಲ್ಲಿ ಬಂದಿಲ್ಲೆಲ್ಲ? ಏನು ಹೇಳ್ಬೇಕು ನಮ್ಮಂತರ್ಗೆಲ್ಲನ? ನಾವು ಆಲಿಗೆಲ್ಲ ನಮ್ಮ ಫ್ಯಾಮಿಲಿನೇ ಇವಳನ್ನ ಡಿಲೀಟ್ ಮಾಡಿದ್ದೀವಿ ಅಂದಮೇಲೆ ಇವಳು ಯಾಕೆ ಬಂದಿಲ್ಲ ಮಾತಾಡಬೇಕು? ನಾನು ಹಂಗಿದ್ದೀನಿ ಅಂತ ಹೇಳಕ್ಕೆ ಬಂದಿರೋದು. ನೀವೇನು ಅನ್ಕೊಂಡಿದ್ದೀರಾ? ಹೋಗಿ ಮದುವೆ ಆಗಿದ್ದಾಳೆ ಹೆಂಗಿದ್ದಾಳೋ ಏನೋ ಅಂತೇಳಿ ಅನ್ನಿಸ್ತಿರುತ್ತಲ್ಲ, ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ನಿಮ್ಮ ಹತ್ರ ತೋರಿಸ್ಕೊಂಬಕ್ಕೆ ನಿಮ್ಮ ಹತ್ರ ಮಾತಾಡಕ್ಕೆ ಬಂದಿರೋದು. ನಾನು ಹೆಂಗಿದ್ದೀನಿ ಇವತ್ತು, ಯಾರಿಗೇನು ನಾನೇನೇನು ಕಮ್ಮಿ ಇಲ್ಲ, ಹಂಗಿದ್ದೀನಿ ನಾನು. ಶೇನಾಕಿರಿ ಇಲ್ಲೇನು ಬಂದು ಹೇಳ್ತೀಯ ನೀನು? ಓ ಸರಿಯಾಗಿ ಕುಟ್ಟೆ ಹೇಳ್ತೀನಿ ಡಯ್ಯ. ಓ ಅವಳು ನೆನ್ನೆಸ್ ನೋಡಿ ನಮ್ಮ ಗೆಜ್ಜೆ ಮೇನೊಂದು ಬಂದವಳೆ. ನೆನ್ನೆಸ್ಲೆ ಓಸಾರು ಹೋಗಿ ಸರಿಯಾಗಿ ತೆಗೆದ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಮಾತಾಡ್ಕೊಂಡಿದ್ವಿ. ಓಸಾರು ಹೋಗಿ ತೆಗೆದ್ಬಿಡೋಣ, ನಮ್ಮ ಸುದ್ದಿಗೆ ಬರ್ಕೊಡ್ದು ಅಂತ ಸರಿಯಾಗಿ ಸಿಕ್ಕಾಳೆ. ಇವತ್ತು ಇಕ್ಕೆ ಹೇಳ್ತೀನಿ, ಓಸಾರು ಸೇರ್ಕೊಂಡು ಇಕ್ಕಿದ್ರೆ ಮತ್ತೆ ಇವಳು ಬುದ್ಧಿ ಬರೋದು. ಇಲ್ಲೇನು ಬಂದು ಮಾತಾಡ್ಬೇಕು ಇವಳು? ಅದೇ ಮತ್ತೆ ಅಲ್ಲ, ಚೆನ್ನಾಗಿರೋಳು ಚೆನ್ನಾಗಿರ್ಬೇಕು. ಇಲ್ಲೇನು ಎಲ್ಲರ ತಗೋ ಇವಳು ಬಂದು ಇಲ್ಲಿ ದೊಡ್ಡದಾಗೆ ಮಾತಾಡ್ಬೇಕು. ಇಲ್ಲಿ ಯಾಕೆ ಅನ್ಬೇಕು? ನಮ್ಮ ಗೆಜ್ಜೆ ಮೇಲೆ ಅಂದಿದೆಯಾ ಅಂದ್ರೆ ಸರಿ ಆಗೋದಿಲ್ಲ ನೋಡಿ, ಹೇಳಿರ್ತೀನಿ. ಮೂವರು ಅಣ್ಣರು ಮೂವರು ಅತ್ತಿಗೆರು ಸರಿಯಾಗಿ ಹಿಡ್ಕೊಂಡು ಜಾಡಿಸ್ಬಿಡ್ತಾರೆ ನಿನ್ನ. ಯಾರು ಏನು ಹಂಗೆ ಗಿರ್ಜಿಂಬೆ ಅಂತಿರ್ತಾಗಿರಿ. ಒಯ್ಬೇಡ್ರಿ ಒಯ್ಬೇಡ್ರಿ ನೋಡು, ಒಯ್ಬೇಡ್ರಿ. ಯಾಕೆ ಒಯ್ಯೋದು? ಒಯ್ಬೇಡ್ರಿ ನೀವು, ಒಯ್ಬೇಡ್ರಿ ಅಂತ ಹೇಳ್ತಿಯಲ್ಲ ನೀನು. ಬಂದು ಯಾಕೆ ಇಲ್ಲಿ ಮಾತಾಡ್ಬೇಕು ಮತ್ತೆ? ಏನೇ ಎಲ್ಲರೂ ಸೇರ್ಕೊಂಡು ನಮ್ಮ ಗಿರ್ಜಿಂಬೆ ಮಗ್ಗೆ ಒಳ್ಳೆ ಹೆಣ್ಣು ತಂದು ಮದುವೆ ಮಾಡಲಿಲ್ಲ ಅಂದ್ರೆ ಕೇಳು. ಏನು ಅನ್ಕೊಂಡಿದೀಯ? ನಿನ್ನ ಮದುವೆ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದೀಯ. ನೀನು ನೋಡಿ ಪಶ್ಚಾತ್ತಾಪ ಪಡಬೇಕು. ಅಂತ ಹೆಣ್ಣು ಹುಡುಕ್ತೀವಿ. ಹಂಗೆಲ್ಲಿ ಜನ್ಮದಾಗ ಹೆಣ್ಣು ಸಿಗಲ್ಲ. ನೀನೊಂದು ಎಡ್ಕೇನು ಆಗಲ್ಲ, ಹೋಗು ಸುಮ್ಮನೆ. ನಾನೇ ಸೆನಕಿದ್ದೀನಿ ಅಂತ ಅನ್ಕೋಬೋದು ನೀನು. ಮಾರ್ಕಿನ ಮರ ದೊಡ್ಡವಿರ್ತವೆ, ಹೋಗೋದೆಲ್ಲನ ನೀನು ಹೇಳ್ಬೇಕಾಗಿಲ್ಲ. ಅವನಿಗೆ ಅವೆಂತ ಹೆಣ್ಣು ತಂದು ಮದುವೆ ಮಾಡ್ಬೇಕಂಬದು ನಮಗೆ ಚಂದಾಗ ಗೊತ್ತೈತಿ. ಇಲ್ಲಿ ಮಾತಾಡ್ಬೇಡ ದೊಡ್ಡದಾಗೆ. ಸುಮ್ಮನೆ ಏನಾಯ್ತು ನಿನ್ನ ಕೆಲಸ ಆಯ್ತು ನೋಡ್ಕೊಂಡು ಸುಮ್ಮನೆ ಹೋಗೋದು ಕಲಿ. ನಿನ್ನೇನು ನಡೆಯಲ್ಲ ಇಲ್ಲಿ ಪಟಾಕಿ. ಇಲ್ಲಿ ಬಂದೇನು ದೊಡ್ಡದಾಗಿ ಇಲ್ಲಿ ಭಾಷಣ ಬಿಗಿಯೋದು, ಇಲ್ಲಿ ಹೇಳೋದು ಇವೆಲ್ಲ ನೀನು ನಡೆಸ್ಬೇಡ. ಅವನಿಗೇನು ಕೊಡಲ್ವೇನಿ ನೋಡು. ನಾವೆಲ್ಲರೂ ಸೇರ್ಕೊಂಡು ಮಾಡಿ ಅವ್ನು ಹೆಂಗೆ ಇಕ್ಕೊಂತೀವಿ ಅಂತ ಇರೋನ ಬಳಿಯನ್ನು ನೋಡಿ ನಾವೆಲ್ಲ ಎಂತ ಚೆನ್ನಾಗಿ ನೋಡ್ಕೊಂತೀವಿ. ನೀನು ನೋಡಿ ಹುಡ್ಕೋಬೇಕು. ಲೌಡಿ ಮುಂಡೆ ಇದೆ ಊರಾಗೇನೆ. ನನ್ನ ಥರ ಯಾರು ಇರೋಕ್ಕಾಗಲ್ಲ ಬಿಡ್ರಿ. ಇವಳ ಥರ ಇರ್ತಾರಂತೆ, ನಿನ್ನ ಥರ ಯಾತಕ್ಕೆ ಇರ್ತಾರೆ? ನಾವು ಒಳ್ಳೆ ತಂದಾಗಿರ್ತೀವಿ, ನಿನ್ನ ಥರ ಇರಲ್ಲ, ಒಳ್ಳೆ ತಂದಾಗಿರ್ತೀವಿ ನಾವು. ಇವಳು ಭಾಳ ಆಯ್ತು, ಅದಕ್ಕೆ ಎಲ್ಲರೂ ಸೇರ್ಕೊಂಡು ನಾವೆಲ್ಲರೂ ಚೆನ್ನಾಗಿದ್ದೀವಿ. ಇವಾಗ ಮೂವರು ಅಣ್ಣ ತಮ್ಮಗಳು ಅತ್ತಿಗೆರು ಎಲ್ಲರೂ ಇವತ್ತು ನಾವೆಲ್ಲರೂ ಚೆನ್ನಾಗಿದ್ದೀವಿ. ನಮ್ಮ ಗಿರ್ಜಿಂಬೆ ಮಗನಿಗೆ ನಾವೆಲ್ಲರೂ ಸೇರಿ ಒಳ್ಳೆ ಹೆಣ್ಣು ತಂದು ನಾವು ಮದುವೆ ಮಾಡ್ಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ, ಮಾತಾಡ್ಕೊಂಡಿದ್ದೀವಿ. ಒಳ್ಳೆ ಹೆಣ್ಣು ಹುಡುಕ್ಬೇಕು, ಎಲ್ಲನ ಒಂದಲ್ಲ ಒಂದು ಕಡೆಗೆ ಒಳ್ಳೆ ಹೆಣ್ಣು ಹುಡುಕಿ ನಾವು ಇರೋನ ಬಳಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ನಾವು ಒಟ ಅವನಿಗೆ ಒಂದಿಷ್ಟು ಒಡವೆ ಮಾಡಿಸಿ ನಾವು ಅವನಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡ್ತಾ ಇರಿ, ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.